ನೋಡ್ರಿ ಇವತ್ತೊಂದು ನಾವು ಅಧ್ಯಾಯ 6 ತ್ರಿಭುಜಗಳು ಈ ಪಾಠದಲ್ಲಿ ತ್ರಿಭುಜಗಳ ನಿರ್ಧಾರಕ ಗುಣಗಳು ತ್ರಿಭುಜಗಳ ನಿರ್ಧಾರಕ ಗುಣಗಳು ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡ್ರಿ, ನಿಮಗೆ ನಾನೆಲ್ಲರಿಗೂ ಹೇಳಿದ್ದೆ, ಒಂದು ತ್ರಿಭುಜ ಸಮರೂಪವಾಗಬೇಕಾದ್ರೆ ಏನೇನು ಅಂಶಗಳು ಇರಬೇಕು ಅಂತ. ಯಾರು ಹೇಳ್ತೀರಾ? ಒಂದು ತ್ರಿಭುಜ ಸಮರೂಪವಾಗಬೇಕಂದ್ರೆ ಏನೇನು ಅಂಶಗಳಿರ್ಬೇಕು? ಯಾರು ಹೇಳ್ತೀರಾ? ನೀವು ಹಿಂದಿನ ತರಗತಿಗಳನ್ನೆಲ್ಲ ನೋಡಿದ್ದೀರಾ. ಒಂದು ತ್ರಿಭುಜ ಸಮರೂಪವಾಗಬೇಕಾದ್ರೆ ಏನಾಗಿರ್ಬೇಕು? ನೋಡ್ರಿ, ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದರೆ ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದರೆ ಎರಡು ಅಂಶಗಳಿರ್ಬೇಕು. ಹೇಳಪ್ಪ ಗಗನ, ಯಾವ್ಯಾವ ಎರಡು ಅಂಶಗಳು? ಹಿಂದಿನ ಅವುಗಳ ಅನುರೂಪ ಕೆಲ ಕೋನಗಳು ಸಮವಾಗಿರಬೇಕು. ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಅವುಗಳ ಅನುರೂಪ ಸಮವಾಗಿರಬೇಕು. ಕೋನಗಳು ಸಮವಾಗಿರಬೇಕು. ಸೃಷ್ಟಿ ಇನ್ನೊಂದು ಅಂಶ ಯಾವುದು? ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು. ಇನ್ನೊಂದ್ಸರಿ ನಿಧಾನ ಕೇಳಬೇಕು. ನಿಧಾನ ಕೇಳೋ. ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು. ನೋಡಿ, ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದ್ರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು. ಸರಿನಾ? ಈಗ ಇದಕ್ಕೆ ಚಿತ್ರ ಯಾರಾದ್ರೂ ಬರುತ್ತೆ ತೋರಿಸ್ತೀರಾ? ಯಾರಾದ್ರೂ ಚಿತ್ರ ಬರುತ್ತೆ? ಈಗ ಇವಕ್ಕೆ ಎರಡು ಸಮರೂಪ ತ್ರಿಭುಜಗಳನ್ನು ಬರೆಯೋಣ. ಎರಡು ಸಮರೂಪ ತ್ರಿಭುಜಗಳನ್ನು ಬರೆಯೋಣ. ನೋಡ್ರಿ, ಈಗ ಎರಡು ಸಮರೂಪ ತ್ರಿಭುಜಗಳನ್ನು ನಾವು ಬರಿತಾ ಇದ್ದೀವಿ. ಇವುಗಳಿಗೆ ನಾವು ಕ್ರಮವಾಗಿ ಹೆಸರನ್ನು ಕೊಡೋಣ. ABC ಮತ್ತು DEF ಅಂತ ಹೆಸರು ಕೊಡೋಣ. ABC ಮತ್ತು DEF ಅಂತ ಹೆಸರು ಕೊಡೋಣ. DEF. ನೋಡ್ರಿ, ಇದು ಮೊದಲನೇ ಕೋನ, ಇದು ಎರಡನೇ ಕೋನ, ಇದು ಮೂರನೇ ಕೋನ. ಅದೇ ರೀತಿ ಇಲ್ಲಿ ಮೊದಲನೇ ಕೋನ, ಎರಡನೇ ಕೋನ, ಮೂರನೇ ಕೋನ. ಇಲ್ಲಿ ಎರಡು ತ್ರಿಭುಜಗಳನ್ನು ರಚನೆ ಮಾಡಿದೆ. ಈಗ ನೋಡಿ, ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಇಲ್ಲಿ ನಾವು ಎರಡು ತ್ರಿಭುಜಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಈ ಎರಡು ತ್ರಿಭುಜಗಳು, ತ್ರಿಭುಜ ABC ಮತ್ತು ತ್ರಿಭುಜ DEFಗಳು ಏನಾಗಬೇಕಾದ್ರೆ ಸಮರೂಪ ತ್ರಿಭುಜಗಳಾಗಬೇಕಾದ್ರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಮೊದಲನೇ ಅಂಶ ಏನು? ಅವುಗಳ ಅನುರೂಪ ಕೋನಗಳು ಸಮವಾಗಿರ್ಬೇಕಂದ್ರೆ ಕೋನ A ಅಂತಕ್ಕಂಥದ್ದು ಕೋನ Dಗೆ ಸಮವಾಗಿರಬೇಕು. ಅದೇ ರೀತಿ ಕೋನ B ಅಂತಕ್ಕಂಥದ್ದು ಕೋನ Eಗೆ ಸಮವಾಗಿರಬೇಕು. ಮತ್ತು ಕೋನ C ಅಂತಕ್ಕಂಥದ್ದು ಕೋನ Fಗೆ ಸಮವಾಗಿರಬೇಕು. ಇದು ಮೊದಲನೇ ಅಂಶ. ಇದೇನಿದು? ಮೊದಲನೇ ಅಂಶ. ಈಗ ಎರಡನೇ ಅಂಶ ಏನಪ್ಪಾ ಅಂತಂದ್ರೆ
ಎರಡನೇ ಅಂಶ ಏನಪ್ಪ ಅಂತಂದ್ರೆ, ಈಗ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರ್ಬೇಕು. ಅವುಗಳ ಅನುರೂಪ ಬಾಹುಗಳ ಅನುಪಾತ ಏನಾಗಿರ್ಬೇಕು? ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರ್ಬೇಕು ಅಂದ್ರೆ ನಾವೇನ್ ಮಾಡಬೇಕು? ಇವುಗಳ ಅನುರೂಪ ಬಾಹುಗಳನ್ನ ತಗೊಳ್ತಾ ಹೋಗ್ಬೇಕು. ನೋಡಿ, ಎ ಬಿ ಅಪಾನ್ ಡಿ ಇ ಹೌದಾ ಈಸ್ ಈಕ್ವಲ್ ಟು ಯಾವುದಕ್ಕೆ ಸಮ? ಬಿ ಸಿ ಅಪಾನ್ ಇ ಎಫ್ಗೆ ಸಮ. ಅದೇ ರೀತಿ ಕೊನೆಯದು ಎ ಸಿ ಅಪಾನ್ ಡಿ ಎಫ್ಗೆ ಸಮ. ಅಂದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಎ ಬಿಗೆ ಅನುರೂಪ ಬಾಹು ಡಿ ಇ, ಬಿ ಸಿಗೆ ಅನುರೂಪವಾದ ಬಾಹು ಇ ಎಫ್, ಎ ಸಿಗೆ ಅನುರೂಪವಾದ ಬಾಹು ಡಿ ಎಫ್. ಆದ್ದರಿಂದ ಅವುಗಳ ಅನುರೂಪ ಬಾಹುಗಳ ಅನುಪಾತ ಏನಾಗಿರಬೇಕು? ಸಮವಾಗಿರಬೇಕು. ಇಷ್ಟಾಗಿದ್ರೆ ನಾವೇನಂತ ಹೇಳ್ಬೋದು? ಎರಡು ಸಮರೂಪ ತ್ರಿಭುಜ, ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅಂತ ಹೇಳ್ಬೋದು. ಈ ಸಮರೂಪ ಅನ್ನೋದಕ್ಕೆ ಒಂದು ಸಂಕೇತ ಇದೆ. ಸಮರೂಪ ಅನ್ನೋದಕ್ಕೆ ಒಂದು ಸಂಕೇತ ಇದೆ. ಆ ಸಂಕೇತ ಏನಂತ ಬಳಸ್ತೀವಿ ನೋಡಿ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್. ಇದು ಎರಡು ತ್ರಿಭುಜಗಳ ಸಮರೂಪತೆಗೆ ಬಳಸ್ತಕ್ಕಂಥ ಚಿಹ್ನೆ. ಅದೇ ರೀತಿ ಎರಡು ತ್ರಿಭುಜಗಳು ಸರ್ವಸಮವಾಗಿದ್ದಾವೆ, ಎರಡು ತ್ರಿಭುಜಗಳು ಸರ್ವಸಮವಾಗಿದ್ದಾವೆ ಅನ್ನೋದಕ್ಕೆ ಈ ರೀತಿ ಚಿಹ್ನೆಯನ್ನು ಬಳಸ್ತೀವಿ. ಇದು ಸರ್ವಸಮತೆಯನ್ನು ಸೂಚಿಸುತ್ತೆ. ಸರ್ವಸಮತೆಯನ್ನು ಸೂಚಿಸುತ್ತೆ. ಇದಕ್ಕೆ ನಾವೇನು ಮಾಡ್ಬೋದು? ಈ ತ್ರಿಭುಜಗಳ ನಿರ್ಧಾರಕ ಗುಣಗಳು ಅಂದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು, ಅವುಗಳ ಅನುರೂಪ ಭಾವಗಳು ಸಮಾನುಪಾತವಾಗಿದ್ದರೆ ಏನಾಗುತ್ತೆ? ಎರಡು ತ್ರಿಭುಜಗಳು ಸಮರೂಪವಾಗಿರ್ತವೆ ಅಂತ ನಾವಿಲ್ಲಿ ಹೇಳ್ತೀವಿ. ಈ ಸಮರೂಪ ತ್ರಿಭುಜಗಳ ಆಧಾರದ ಮೇಲೆ ನಾವು ಕೆಲವೊಂದು ಲೆಕ್ಕಗಳನ್ನು ಬಳಸ್ಬೋದು. ಅದಕ್ಕೆ ಮತ್ತೆ ಜೊತೆಗೆ ಇನ್ನೊಂದಿದೆ, ಕೋಕೋ ಪ್ರಮೇಯ ಅಂತ ಇದೆ. ಅಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ಈ ರೀತಿ ನಾವೇನು ಮಾಡ್ತೀವಿ? ಕೋನಗಳನ್ನು ನಾವು ಸಮ ಮಾಡ್ತೀವಿ. ಇವುಗಳನ್ನು ಬಳಸ್ಬಿಟ್ಟು ನಾವೇನು ಮಾಡ್ಬೋದು ಅಂದರೆ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸ್ಬೋದು. ಸಮರೂಪ ತ್ರಿಭುಜಗಳ ಆಧಾರದ ಮೇಲೆ, ಆಮೇಲೆ ಕೋಕೋ ಪ್ರಮೇಯದ ಮೇಲೆ ಕೆಲವೊಂದು ನಾವು ಲೆಕ್ಕಗಳನ್ನು ಬಿಡಿಸ್ಬೋದು. ಅದರಲ್ಲಿ ಈಗ ನಾವು ಲೆಕ್ಕವನ್ನು ಬಿಡಿಸೋಣ. ಉದಾಹರಣೆ ಏನು ಹೇಳ್ತಾ ಇದ್ದ ಲೆಕ್ಕ ಬರ್ಕೊಂಡಿರ್ತಾರೆ. 90 ಸೆಂಟಿಮೀಟರ್ ಎತ್ತರವಿರುವ ಹುಡುಗಿಯೊಬ್ಬಳು, 90 ಸೆಂಟಿಮೀಟರ್ ಎತ್ತರವಿರುವ ಹುಡುಗಿಯೊಬ್ಬಳು ಹುಡುಗಿಯೊಬ್ಬಳು 12 ಮೀಟರ್ ಪರ್ ಸೆಕೆಂಡ್ 12 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಒಂದು ದೀಪದ ಕಂಬವೊಂದರ ಬುಡದಿಂದ ಒಂದು ದೀಪದ ಕಂಬವೊಂದರ ಬುಡದಿಂದ ಹೊರ ನಡೆಯುತ್ತಿದ್ದಾಳೆ. ದೀಪವು ನೆಲದಿಂದ 3.6 ಮೀಟರ್ ಎತ್ತರದಲ್ಲಿದ್ದರೆ 3.6 ಮೀಟರ್ ಎತ್ತರದಲ್ಲಿದ್ದರೆ 4 ಸೆಕೆಂಡ್ಗಳ ನಂತರ 4 ಸೆಕೆಂಡ್ಗಳ ನಂತರ ಅವಳ ನೆರಳಿನ ಉದ್ದವೇನು?
ಹೀಗೆ ನಾವು ಸಮರೂಪ ತ್ರಿಭುಜಗಳ ಆಧಾರದ ಮೇಲೆ ಈ ಲೆಕ್ಕವನ್ನು ನಾವು ಬಿಡಿಸ್ಬೋದು. ಸಮರೂಪ ತ್ರಿಭುಜಗಳ ಆಧಾರದ ಮೇಲೆ ಈ ಲೆಕ್ಕವನ್ನು ಬಿಡಿಸ್ಬೋದು. ಮೊದಲಿಗೆ ನಾವು ಚಿತ್ರವನ್ನು ಬರಿಬೇಕಾಗುತ್ತೆ. ಹೌದಾ? ಮೊದಲಿಗೆ ನಾವು ಚಿತ್ರವನ್ನು ಬರಿಬೇಕಾಗುತ್ತೆ. ಇದಕ್ಕೆ ನಾವು ಚಿತ್ರವನ್ನು ರಚಿಸೋಣ. ಏನೇನು ಮಾಡ್ಬೇಕು ನಾವು? ದೀಪದ ಕಂಬ, ಆಮೇಲೆ ಹುಡುಗಿಯನ್ನ ಬರ್ಕೋಬೇಕಾಗುತ್ತೆ. ದೀಪದ ಕಂಬ, ದೀಪದ ಕಂಬ, ಈಗ ನೋಡ್ರಿ, ನಾವು ಇದಕ್ಕೆ ಹೆಸರನ್ನು ಕೊಡೋಣ. AB ಅನ್ನೋದು ದೀಪದ ಕಂಬ, CD ಅನ್ನೋದು ಹುಡುಗಿ ಎತ್ತರ, ಇಲ್ಲಿ E ಅಂತ ಹೆಸರು ಕೊಡೋಣ. ಈಗ ಒಂದೊಂದೇ ಅಂಶಗಳನ್ನು ನಾವು ವಿವರಿಸ್ತಾ ಹೋಗೋಣ, ಬರಿತಾ ಹೋಗೋಣ. ನಾವು ಇದಕ್ಕೆ ಪರಿಹಾರವನ್ನು ಬರೆಯೋಣ. ಇಲ್ಲಿ ಈ AB ಅಂತಕ್ಕಂಥದ್ದು ದೀಪದ ಕಂಬ. AB ದೀಪದ ಕಂಬವಾಗಿರಲಿ, ದೀಪದ ಕಂಬವಾಗಿರಲಿ. AB ದೀಪದ ಕಂಬವಾಗಿರಲಿ. ಆಮೇಲೆ CD ಅಂತಕ್ಕಂಥದ್ದೇನು? ಹುಡುಗಿಯ ಎತ್ತರವಾಗಿರಲಿ. CD ಹುಡುಗಿಯ ಎತ್ತರವಾಗಿರಲಿ. CD ಹುಡುಗಿಯ ಎತ್ತರವಾಗಿರಲಿ. CD ಹುಡುಗಿಯ ಎತ್ತರವಾಗಿರಲಿ. ನೋಡ್ರಿ, ಈ ಚಿತ್ರದಿಂದ ನಾವು ಈ ಡಿಯನ್ನು ಹುಡುಗಿಯ ನೆರಳು ಅಂತ ತಿಳಿಬೋದು. ಚಿತ್ರದಿಂದ ಡಿಯನ್ನು ಹುಡುಗಿಯ ನೆರಳು ಅಂತ ಕಂಡಿಬೋದು. ನಾವು ಚಿತ್ರದಿಂದ ಡಿಯನ್ನು ಹುಡುಗಿಯ ನೆರಳು ಎನ್ನಬಹುದು. ಅಥವಾ ಚಿತ್ರದಿಂದ ಡಿಯು ಹುಡುಗಿಯ ನೆರಳಾಗಿರಲಿ ಅಂತ ಮಾಡೋಣ. ಚಿತ್ರದಿಂದ ಡಿಯು ಹುಡುಗಿಯ ನೆರಳಾಗಿರಲಿ. ಹುಡುಗಿಯ ನೆರಳಾಗಿರಲಿ. ಹುಡುಗಿಯ ನೆರಳಾಗಿರಲಿ. ದೇರ್ಫೋರ್ ಹುಡುಗಿಯ ನೆರಳಿನ ಎತ್ತರ ನಮಗೆ ಎಷ್ಟು ಅಂತ ಗೊತ್ತಿಲ್ಲ. ನೋಡ್ರಿ, ಹುಡುಗಿಯ ನೆರಳಿನ ಎತ್ತರ ಎಷ್ಟು ಅಂತ ಗೊತ್ತಿಲ್ಲ. ಆದ್ರಿಂದ ಇದನ್ನ ಎಕ್ಸ್ ಮೀಟರ್ ಅಂತ ತಗೊಳ್ಳೋಣ. ಎಕ್ಸ್ ಮೀಟರ್, ಇದಿಷ್ಟು ಎಕ್ಸ್ ಮೀಟರ್ ಆಗಿರಲಿ. ಹುಡುಗಿಯ ನೆರಳಿನ ಎತ್ತರ ದೇರ್ಫೋರ್ ಹುಡುಗಿಯ ನೆರಳಿನ ಉದ್ದ, ಹುಡುಗಿಯ ನೆರಳಿನ ಉದ್ದ DE is equal to ಎಕ್ಸ್ ಮೀಟರ್ ಆಗಿರಲಿ. ಎಕ್ಸ್ ಮೀಟರ್ ಆಗಿರಲಿ. ಎಕ್ಸ್ ಮೀಟರ್ ಆಗಿರಲಿ. ಈಗ ನಮಗೆ BDಯ ಉದ್ದ ಏನು ಹೇಳ್ತಾರೆ? 90 ಸೆಂಟಿಮೀಟರ್ ಎತ್ತರದಲ್ಲಿರುವ ಹುಡುಗಿಯೊಬ್ಬಳು 12 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಒಂದು ದೀಪದ ಕಂಬವೊಂದರ ಬುಡದಿಂದ ಹೊರಗೆ ನಡೆಯುತ್ತಿದ್ದಾಳೆ. ಇಲ್ಲಿಂದ ಇಲ್ಲಿಗೆ ನಡೀತಿದ್ದಾಳೆ. BD ನಮಗೇನು ಮಾಡಬೇಕೀಗ? BD ಉದ್ದ ಬೇಕಾಗುತ್ತೆ. ದೇರ್ಫೋರ್ BD is equal to 3.6 ಮೀಟರ್ ಜವದಲ್ಲಿ ಹೋಗ್ತಿದ್ದಾಳೆ ಅವಳು. 1.2 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಹೋಗ್ತಿದ್ದಾಳೆ. ಎಷ್ಟು ಸೆಕೆಂಡ್ಗಳ ಅಂತರದಲ್ಲಿ ನಡೀತಿದ್ದಾಳೆ? ಇಲ್ಲಿ
1.2 ಮೀಟರ್ ಪರ್ ಸೆಕೆಂಡ್ ಇಂಟು 4 ಸೆಕೆಂಡ್ಗಳ ಅಂತರದಲ್ಲಿ ನಡೀತಾಳೆ. 4 ಸೆಕೆಂಡ್ಗಳ ಅಂತರದಲ್ಲಿ ನಡೀತಾಳೆ. ಇದನ್ನು ಗುಣಿಸಿದರೆ ನಾವು 4 2 8 4 1 4 4.8 ಮೀಟರ್. ಬೀಡಿಯ ಉದ್ದ ಎಷ್ಟಾಯಿತು? 4.8 ಮೀಟರ್. ಬೀಡಿಯ ಉದ್ದ 4.8 ಮೀಟರ್. 4.8 ಮೀಟರ್. ಈಗ ನಾವು ಈ ಲೆಕ್ಕವನ್ನು ಬಿಡಿಸೋಕ್ಕಿಂತ ಮೊದಲು ನಾವು ಏನು ಮಾಡಬೇಕಾಗಿದೆ ಅಂತಂದರೆ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್, ಏನು ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಸಿ ಡಿ ಇಗಳನ್ನು ಸಮರೂಪ ತ್ರಿಭುಜಗಳು ಅಂತ ನಾವು ತೋರಿಸ್ಬೇಕಾಗಿದೆ. ಈಗ ಅದನ್ನು ತೋರಿಸೋಣ. ಈಗ ನೋಡಿ, ತ್ರಿಭುಜ ಎ ಬಿ ಇ ಇದು ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಸಿ ಡಿ ಇಗಳಲ್ಲಿ ಮತ್ತು ತ್ರಿಭುಜ ಸಿ ಡಿ ಇಗಳಲ್ಲಿ ಇಲ್ಲಿ ಕೋನ ಬಿ ಅಂತಕ್ಕಂಥದ್ದು ಏನಾಗಿದೆ? ಕೋನ ಡಿಗೆ ಸಮವಾಗಿದೆ. ಯಾಕೆಂದರೆ ಎರಡು 90 ಡಿಗ್ರಿ ಇದೆ. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಡಿಗೆ ಸಮ. ಕಾರಣ ಏನು ಕೊಡ್ತೀರಾ ನೋಡ್ರಿ, ಪ್ರತಿಯೊಂದು 90 ಡಿಗ್ರಿ ಆಗಿದೆ. ಪ್ರತಿಯೊಂದು ನೋಡ್ರಿ, ಎರಡು ಕೂಡ 90 ಡಿಗ್ರಿ ಇದೆ. ಪ್ರತಿಯೊಂದು 90 ಡಿಗ್ರಿ ಆಗಿದೆ. ಮತ್ತೆ ಇಬ್ಬರು ನೋಡ್ರಿ, ಕಂಬ, ದೀಪದ ಕಂಬ ಮತ್ತು ಹುಡುಗಿ ಇಬ್ಬರು ಕೂಡ ಭೂಮಿಗೆ ಏನಾಗಿದ್ದಾರೆ? ಲಂಬವಾಗಿದ್ದಾರೆ. ಕಂಬ ಮತ್ತು ಹುಡುಗಿ ಇಬ್ಬರು ನೆಲಕ್ಕೆ ಲಂಬವಾಗಿ ನಿಂತಿದ್ದಾರೆ. ಇಬ್ಬರು ನೆಲಕ್ಕೆ ಲಂಬವಾಗಿ ನಿಂತಿದ್ದಾರೆ. ಆಮೇಲೆ ಈಗ ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಇಲ್ಲಿ ಈ ಕೋನ ಇ ಅಂತಕ್ಕಂಥದ್ದು ತ್ರಿಭುಜ ಎ ಬಿ ಇಗೆ ಮತ್ತು ತ್ರಿಭುಜ ಸಿ ಡಿ ಇಗೆ ಎರಡಕ್ಕೂ ಒಂದೇ ಕೋನ. ಕೋನ ಈಸ್ ಈಕ್ವಲ್ ಟು ಮತ್ತು ಕೋನ ಇ ಈಸ್ ಈಕ್ವಲ್ ಟು ಕೋನ ಇಗೆನೆ ಸಮ. ಯಾಕೆ ಇವು ಒಂದೇ ಕೋನಗಳು? ಬಿಕಾಸ್ ಒಂದೇ ಕೋನಗಳು. ಇದರಿಂದ ನಾವೇನು ಹೇಳ್ಬೋದು? ಎರಡು ಜೊತೆ ಕೋನಗಳನ್ನು ಸಮ ಮಾಡಿದ್ವಿ. ಇದು ಒಂದು ಹೌದಾ? ಆದ್ದರಿಂದ ಏನಾಗಿದೆ? ಇವು ಎರಡು ತ್ರಿಭುಜಗಳು ಸಮರೂಪಗಳಾಗಿವೆ. ಅಂದರೆ ತ್ರಿಭುಜ ಎ ಬಿ ಇ ಸಮರೂಪ. ತ್ರಿಭುಜ ಎ ಬಿ ಇ ಸಮರೂಪ ತ್ರಿಭುಜ ಸಿ ಡಿ ಇ. ಕಾರಣ ಏನು? ಇಲ್ಲೊಂದು ಕಾರಣ ನಾವು ಬರೀಲೇಬೇಕು. ಏನಿದೆ? ಕೋಕೋ ನಿರ್ಧಾರಕ ಗುಣ. ಹೌದಾ? ಬಿಕಾಸ್ ಸಮರೂಪತೆಯ ಎ ನಿರ್ಧಾರಕ ಗುಣ. ಬಿಕಾಸ್ ಸಮರೂಪತೆಯ ಎ ಅಂದ್ರೇನು? ಕೋನ ಎ ನಿರ್ಧಾರಕ ಗುಣ. ಸಮರೂಪತೆಯ ಎ ನಿರ್ಧಾರಕ ಗುಣ. ಇದರಿಂದ ನಾವೇನು ಹೇಳ್ಬೋದು? ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮಾನುಪಾತದಲ್ಲಿರುತ್ತೆ ಅಂತ ಹೇಳ್ಬೋದು. ಅಂದರೆ ಬಿ ಇ ಅಪಾನ್ ಡಿ ಇ ಇಸ್ ಈಕ್ವಲ್ ಟು ಎ ಬಿ ಅಪಾನ್ ಸಿ ಡಿ ಅಂತ ಹೇಳ್ಬೋದು. therefore ಬಿ ಇ ಅಪಾನ್ ಡಿ ಇ upon DE, BE totally BE upon DE is equal to AB upon CD. AB upon CD. ಕಟ್ ಮಾಡಿ ಈ ಲೆಕ್ಕವನ್ನು ಬೇಕಿದ್ರೆ ಬಿಡಿಸ್ಬೋದು. ಏನು?
90 ಸೆಂಟಿಮೀಟರ್ ಎತ್ತರವಿರುವ ಹುಡುಗಿಯೊಬ್ಬಳು, ಇದು 90 ಸೆಂಟಿಮೀಟರ್ ಎತ್ತರ ಇದ್ದಾಳೆ. 90 ಸೆಂಟಿಮೀಟರ್ ಎತ್ತರವಿರುವ ಹುಡುಗಿಯೊಬ್ಬಳು 12 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಒಂದು ದೀಪ ಕಂಬದ ಬುಡದಿಂದ ಹೊರಗೆ ನಡೆಯುತ್ತಿದ್ದಾಳೆ. ದೀಪವು ನೆಲದಿಂದ 3.6 ಮೀಟರ್ ಎತ್ತರದಲ್ಲಿದ್ದರೆ, ನೋಡಿದ 3.6 ಮೀಟರ್ ಎತ್ತರದಲ್ಲಿದೆ ದೀಪ. ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಎತ್ತರ 3.6 ಮೀಟರ್. ಈ ಭಾಗ ಅದ ಎತ್ತರ 3.6 ಮೀಟರ್ ಎತ್ತರದಲ್ಲಿದ್ದರೆ 4 ಸೆಕೆಂಡ್ಗಳ ನಂತರ ಅವಳ ನೆರಳಿನ ಉದ್ದವೇನು? ಅವಳು ಇಲ್ಲಿಂದ ಇಲ್ಲಿವರೆಗೆ ನಡೀತಾಳೆ. ಇಲ್ಲಿಗೆ ಬಂದು ಇಲ್ಲಿಗೆ ತಲುಪ್ತಾಳೆ. ಅವಳ ನೆರಳು ಇಲ್ಲಿದ್ದರೆ, ಇಲ್ಲಿ ಬಂದು ನಿಂತಿದ್ರೆ ಇವಳ ನೆರಳು ಇಷ್ಟು ಉದ್ದ ಬೀಳುತ್ತೆ. ಇದನ್ನು ನಾವು ಎಕ್ಸ್ನ ಕಂಡುಹಿಡಬೇಕು. ವಾಟ್ ಈಸ್ ದ ಎಕ್ಸ್ ಅಂತ ಅಲ್ಲ, ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು. ಈಗ ಬಿ ಇ ಅಪಾನ್ ಡಿ ಇ ನೋಡ್ರಿ, ನಮಗೆ ಬಿ ಇ ಉದ್ದ ಬೇಕು ಅಂದರೆ ಏನು ಮಾಡಬೇಕು? ಇಲ್ಲಿ ಬಿ ಇ ಈಸ್ ಈಕ್ವಲ್ ಟು ಬಿ ಡಿ, ಬಿ ಇ ಈಸ್ ಈಕ್ವಲ್ ಟು ಬಿ ಡಿ ಪ್ಲಸ್ ಡಿ ಇ ಆಗುತ್ತೆ. ಬಿ ಡಿ ಉದ್ದ ಎಷ್ಟಿದೆ? 4.8 ಮೀಟರ್ ಇದೆ. ಡಿ ಇ ಎಷ್ಟಿದೆ? ಎಕ್ಸ್ ಮೀಟರ್ ಇದೆ. ಆದ್ದರಿಂದ ಬಿ ಇ ಉದ್ದನ 4.8, ಇದು 4.8 ಪ್ಲಸ್ ಎಕ್ಸ್ ಮೀಟರ್, 4.8 ಪ್ಲಸ್ ಎಕ್ಸ್ ಮೀಟರ್. ಮತ್ತೆ ಉಳಿದಂಗೆ ಡಿ ಇ ಅಂದ್ರೇನು? ಎಕ್ಸ್ ಮೀಟರ್ ಗೊತ್ತಿಲ್ಲ. ಆ ಹುಡುಗಿಯ ನೆರಳಿನ ಉದ್ದವನ್ನು ಕಂಡುಹಿಡಬೇಕು, ಎಕ್ಸ್. ಈಗ ನಮಗೆ ಎ ಬಿ ಬೇಕು. ಎ ಬಿ ಇಲ್ಲಿಂದ ನೋಡ್ರಿ, ಎ ಇಂದ ಬಿ ಇಲ್ಲಿಗಿರ್ತಕ್ಕಂಥ ಇದು ಎಷ್ಟಿದೆ ಎತ್ತರ? 3.6 ಮೀಟರ್ ಇದೆ, 3.6 ಮೀಟರ್. ಸಿ ಡಿ ಹುಡುಗಿಯ ನೆರಳಿನ ಉದ್ದ ಎಷ್ಟಿದೆ? 90 ಸೆಂಟಿಮೀಟರ್ ಇದೆ. ಇಲ್ಲಿ ನೋಡ್ರಿ, ಇದು 90 ಸೆಂಟಿಮೀಟರ್ ಇದೆ ಅಲ್ಲ, ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡೋಣ. 90 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಮೀಟ್ರಿಗೆ ಕನ್ವರ್ಟ್ ಮಾಡೋದಾದರೆ ಈ 90ಅನ್ನು ನಾವು 100ರಿಂದ ಭಾಗಿಸ್ಬೇಕಾಗುತ್ತೆ. ಹೌದಾ? ಒಂದು ಮೀಟ್ರಿಗೆ ಎಷ್ಟು ಸೆಂಟಿಮೀಟರ್? 100 ಸೆಂಟಿಮೀಟರ್. ಆದ್ದರಿಂದ ನಾವು 100ರಿಂದ 90ಅನ್ನು ಭಾಗಿಸಿದ್ರೆ ನಮಗೆ ಎಷ್ಟು ಬರುತ್ತೆ? 0.9 ಮೀಟರ್ ಬರುತ್ತೆ. 0.9 ಮೀಟರ್ ಬರುತ್ತೆ. ಯಾಕಂದರೆ 0 ಕ್ಯಾನ್ಸಲ್ ಆಗುತ್ತೆ. 10ರಿಂದ 9 ಭಾಗಿಸಿದ್ರೆ ಪಾಯಿಂಟ್ ಕಟ್ಟಿ 0 ತಗೊಂಡ್ರೆ 19 90, 0.9 ಮೀಟರ್, 0.9 ಮೀಟರ್. ಈಗ ನಾವು ಇದನ್ನು ಸರಳ ರೂಪಕ್ಕೆ ತರೋದಾದರೆ 4.8 ಪ್ಲಸ್ ಎಕ್ಸ್ ಅಪಾನ್ ಎಕ್ಸ್. ಇಲ್ಲಿ ಈ ಪಾಯಿಂಟ್ 1 ಸ್ಥಾನ ಮುಂದಕ್ಕೆ ಚಲಿಸಿದರೆ 36 ಆಯಿತು. ಇಲ್ಲಿಂದ 1 ಸ್ಥಾನ ಮುಂದಕ್ಕೆ ಚಲಿಸಿದರೆ 9 ಆಯಿತು. ಈಗ ನಾವು ಇದನ್ನು ಇನ್ನೂ ಸರಳ ರೂಪಕ್ಕೆ ಮಾಡೋದಾದರೆ 9 1 9, 9 4 36. 4.8 ಪ್ಲಸ್ ಎಕ್ಸ್ ಅಪಾನ್ ಎಕ್ಸ್ ಇಸ್ ಈಕ್ವಲ್ ಟು 4 ಮೇಲಿದೆ, 1 ಕೆಳಗಿದೆ. ಈಗ ನಾವು ಏನು ಮಾಡ್ಬೋದು? ಇದನ್ನು ಓರೆ ಗುಣಾಕಾರ ಮಾಡಿರಿ. ಓರೆ ಗುಣಾಕಾರ ಮಾಡಿದರೆ ಇದು ಬರುತ್ತೆ. 1ರಿಂದ 4.8 ಎಕ್ಸನ್ನು ಗುಣಿಸಿ. 1ರಿಂದ 4.8 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸನ್ನು 4ರಿಂದ ಗುಣಿಸಿದರೆ ಅಥವಾ ಎಕ್ಸ್ ಇಂಟು 4, 1ರಿಂದ ಗುಣಿಸಿದರೆ 4.8 ಅಷ್ಟೇ ಬರುತ್ತೆ. 1 ಇಂಟು ಎಕ್ಸ್ ಎಕ್ಸ್ ಆಗುತ್ತೆ. 4 ಇಂಟು ಎಕ್ಸ್ 4x ಆಯಿತು. ಈಗ ನಾವು ಅಗೈನ್ ಇದನ್ನು ಏಕಕಾಲದಲ್ಲಿ ಚೇಂಜ್ ಮಾಡೋಣ. 4x ಇಸ್ ಈಕ್ವಲ್ ಟು 4.8 ಪ್ಲಸ್ ಎಕ್ಸ್ ಅದನ್ನು ಬದಲು ಮಾಡ್ಕೊಂಡಿದ್ವಿ. ಆವಾಗ ಎಡಭಾಗದಿಂದ ಬಲಭಾಗ ತೊಗೊಂಡಿವಿ, ಬಲಭಾಗದಲ್ಲಿರೋದನ್ನೇ ಎಡಭಾಗಕ್ಕೆ ಕಳಿಸಿದ್ವಿ. 4x ಆಯಿತು. 4x ಪ್ಲಸ್ ಎಕ್ಸ್ ಹೊರಗೆ ಬಂದರೆ ಎಷ್ಟಾಯಿತು? ಮೈನಸ್ 1x ಆಯಿತು. ಈಸ್ ಈಕ್ವಲ್ ಟು 4.8 ಹಾಗೆ ಉಳಿತು. 4.8 ಹಾಗೆ ಉಳಿತು. ಈಗ ನೋಡ್ರಿ, 4x ಅಲ್ಲಿ 1x ಕಳೆದ್ರೆ ಇನ್ನೆಷ್ಟು ಎಕ್ಸ್ ಉಳಿತು? 3x ಉಳಿತು. ಇಸ್ ಈಕ್ವಲ್ ಟು 4.8. ಎಕ್ಸ್ ಇಸ್ ಈಕ್ವಲ್ ಟು ಈ 4.8ಅನ್ನು 3 ಭಾಗಿಸುತ್ತೆ. 3ರಿಂದ 4.8ಅನ್ನು ಭಾಗಿಸಿದರೆ ನೋಡಿ, 3ರಿಂದ 4.8ಅನ್ನು ಭಾಗಿಸಿದರೆ 3 1 3, 4 3 ಹೋದರೆ 1, ಪಾಯಿಂಟಿಂದ ಪಾಯಿಂಟ್ ಕಟ್ಟಿ 8 ಕೆಳಗಿಸ್ಕೊಳ್ರಿ. 3 6 18, 0 0.
ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು 1.6. ಇದನ್ನು ಯಾವುದ್ರಲ್ಲಿ ಇಡಬೇಕಾಗುತ್ತೆ ನಾವು ಮೀಟರ್ನಲ್ಲಿ ಇಡಬೇಕಾಗುತ್ತೆ 1.6 ಮೀಟರ್. ಇಲ್ಲಿ ನಾವು ಉತ್ತರ ಏನು ಬರಬೇಕಾಗುತ್ತೆ. ಹೀಗೆ ಆ ಹುಡುಗಿ ಇಲ್ಲೇನು ಹೇಳುತ್ತೆ 4 ಸೆಕೆಂಡ್ಗಳ ನಂತರ ಅವರ ನೆರಳಿನ ಉದ್ದವೇನು. ಹೀಗೆ 4 ಸೆಕೆಂಡುಗಳ ನಂತರ ಹುಡುಗಿಯ ನೆರಳಿನ ಉದ್ದ ನೆರಳಿನ ಉದ್ದ 1.6 ಮೀಟರ್ ಆಗಿರುತ್ತದೆ. 1.6 ಮೀಟರ್ ಆಗಿರುತ್ತದೆ. ಸರಿನಾ? ಇದೇ ಲೆಕ್ಕದ ಮೇಲೆ ಇದೇ ಕೋಕೋ ನಿರ್ಧಾರಕ ಗುಣವನ್ನು ಆಧರಿಸಿ ಒಂದು ಅಭ್ಯಾಸದ ಲೆಕ್ಕವನ್ನು ನಿಮಗೆ ಕೊಡ್ತೀನಿ. ನೀವು ಮಾಡಿ ತೋರಿಸ್ರಿ, ನೋಡೋಣ. ಅಭ್ಯಾಸ 6.3. ಅಭ್ಯಾಸ 6.3ರಲ್ಲಿ 15ನೇ ಲೆಕ್ಕ ನೋಡ್ರಿ. 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಮಾತಾಡಬಾರ್ದು. ನೆರಳನ್ನು ಉಂಟು ಮಾಡುತ್ತದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡವು ಅದೇ ಸಮಯದಲ್ಲಿ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಹಾಗಾದರೆ ಆ ಕಟ್ಟಡದ ಎತ್ತರವೇನು? ಹಾಗಾದರೆ ಆ ಕಟ್ಟಡದ ಎತ್ತರವೇನು? ನೋಡ್ರಿ, ಇಲ್ಲಿ ಈ ಕಡೆ ನೋಡ್ಬೇಕಲ್ಲ ಬೋರ್ಡ್. ನಾನು ಚಿತ್ರ ಬರೋದು ನಿಮಗೆ ಕೊಡ್ತೀನಿ, ನೀವು ಮನೆಯಲ್ಲಿ ಮಾಡ್ಕೊಂಡು ತೋರಿಸ್ಬೇಕು ನನಗೆ. ನೋಡಿ, 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ನೋಡಿ, 6 ಮೀಟರ್ ಇದು 6 ಮೀಟರ್ ಎತ್ತರದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ನೋಡಿ, ಎ, ಇದು ಬಿ, ಇದು ಸಿ. 6 ಮೀಟರ್ ಎತ್ತರದ ಕಂಬವು, ಇದು ಕಂಬದ ಎತ್ತರ 6 ಮೀಟರ್, ನೆಲದ ಮೇಲೆ 4 ಮೀಟರ್ ನೆರಳನ್ನು ಉಂಟು ಮಾಡುತ್ತದೆ. ನೋಡಿ, ಅದೇ ಸಮಯದಲ್ಲಿ ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಇಲ್ಲ, ಅಷ್ಟು ಬರೆಯೋಕ್ಕಾಗಲ್ಲ, ಅದನ್ನು ಒಂದು ಲೆವೆಲಿಗೆ ಬಂದಿರ್ತೀನಿ. ಒಂದು ಕಟ್ಟಡವು 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತೆ. ಸ್ವಲ್ಪ ದೊಡ್ಡದಾಗೆ ಬರ್ತಿದ್ದೀನಿ ಇದನ್ನ. 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತೆ.
ಇದಕ್ಕೆ ಪಿ ಕ್ಯೂ ಆರ್ ಅಂತ ಕೊಡೋಣ. 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದೆ. ಇದು 28 ಮೀಟರ್ ಉದ್ದದ ನೆರಳು, 28 ಮೀಟರ್ ಉದ್ದದ ನೆರಳು. ನಾವು ಈ ಕಟ್ಟಡದ ಎತ್ತರ ಕಂಡುಹಿಡಿಯಬೇಕು. ಹೌದಾ, ಇದು ಎಷ್ಟು ಎತ್ತರ ಇದೆ ಅಂತೇಳಿ ಕಂಡುಹಿಡಿಬೇಕು. ನೋಡಿದ್ದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. ಈ ಕೋನನು ಸಮವಾಗಿರುತ್ತೆ. ಇಲ್ಲಿ ನಾವು ಕೋಕೋ ನಿರ್ಧಾರಕ ಗುಣವನ್ನು ಬಳಸ್ಬೋದು. ನೋಡಿ, ಇಲ್ಲಿ ನಾವು ಕೋಕೋ ನಿರ್ಧಾರಕ ಗುಣವನ್ನು ಬಳಸ್ಬಿಟ್ಟು ಈ ಲೆಕ್ಕವನ್ನು ಬಿಡಿಸ್ಬೋದು. ನೀವು ಮನೆಗೆ ಈಸಿ ಆಗಲಿ ಅಂತೇಳಿ ನಾನು ಇವೆರಡು ಬಂದಿದ್ದೀನಿ. ಇಲ್ಲಿ ನೋಡಿ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂಗೆ ಸಮ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಆರ್ಗೆ ಸಮ. ಯಾಕಂದ್ರೆ ಇವೆರಡು 90 ಡಿಗ್ರಿ ಇದೆ. ಇದು ಇಲ್ಲ ಒಂದೇ ಇದರಲ್ಲಿ ಉಂಟು ಮಾಡೋದ್ರಿಂದ ಎರಡೂ ಕೂಡ ಸಮರೂಪತೆಯನ್ನು ಹೊಂದಿವೆ ಅಂತ ಹೇಳ್ಬೋದು. ಇದರ ಆಧಾರದ ಮೇಲೆ ನೀವು ಬಿಡಿಸ್ಕೊಂಡ್ಬರ್ಬೋದು. ಯಾವ ಕೂಡ ತಪ್ಪದೆ ಮನೆಯಲ್ಲಿ ಈ ಲೆಕ್ಕವನ್ನು ಮಾಡ್ಕೊಂಡ್ಬರ್ರಿ. ಇಲ್ಲಿ ತನಕ ನೀವು ತರಗತಿಯನ್ನು ಕೇಳಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.